ಸರ್ಫರಾಜ್ ಖಾನ್ ಅವರು ಬ್ಯಾಟ್ ಮುಖಾಂತರ ಒಂದು ಕಡೆ ನಮ್ಮ ಇಂಡಿಯನ್ ಕ್ರಿಕೆಟ್ ಮ್ಯಾನೇಜ್ಮೆಂಟ್ಗೆ ಮತ್ತು ಇನ್ನೊಂದು ಕಡೆ CSK ಮ್ಯಾನೇಜ್ಮೆಂಟ್ಗೆ ಬ್ಯಾಟ್ ಮುಖಾಂತರ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಆ ಥರ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಇಂಡಿಯನ್ ಕ್ರಿಕೆಟ್ನಲ್ಲಿ ಸರ್ಫರಾಜ್ ಖಾನ್ಗೆ ಚಾನ್ಸ್ ಸಿಗುತ್ತಾ ಅಥವಾ ಇಲ್ಲ ಗೊತ್ತಿಲ್ಲ. ಆದರೆ CSK ಟೀಮ್ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ಲಾಸ್ಟ್ ಆ ಒಂದು ಮಿನಿ ಆಕ್ಷನ್ಲಿ CSK ಮ್ಯಾನೇಜ್ಮೆಂಟ್ ಯಾವಾಗ ಸರ್ಫರಾಜ್ ಖಾನ್ ಅವರಿಗೆ ಆ ಒಂದು ಬೇಸ್ ಪ್ರೈಸ್ಗೆ ಬೈ ಮಾಡಿದ್ರು, ಇಮಿಡಿಯೇಟ್ಲಿ ಸರ್ಫರಾಜ್ ಖಾನ್ ಅವರ ಒಂದು ಸ್ಟೋರಿ ಹಾಕ್ತಾರೆ. ಸೊ ನನಗೆ ಹೊಸ ಲೈಫ್ ಅನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತೇಳಿ. ಆ ಒಂದು ಚಾನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅದು ಸರ್ಫರಾಜ್ ಖಾನ್ಗೆ ಮಾತ್ರ ಗೊತ್ತು. ಸೊ ಆ ಒಂದು ಪಿಕ್ ಆದಾಗ ಸರ್ಫರಾಜ್ ಖಾನ್ ಅವರು ಸುಮ್ಮನೆ ಕುಂತಿಲ್ಲ, ಪರ್ಫಾರ್ಮೆನ್ಸ್ ಮೇಲೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಅಂತ ಇಂದ ಪರ್ಫಾರ್ಮೆನ್ಸ್ ಅಲ್ಲ, ಇಟ್ಸ್ ಎ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್. ಆದರೆ ಸದ್ಯ ಆ ಒಂದು ವಿಜಯ ಹಜಾರೆ ಟ್ರೋಫಿಯಲ್ಲಿ ಬ್ಯಾಟ್ ಮುಖಾಂತರ ನಮ್ಮ ಇಂಡಿಯನ್ ಕ್ರಿಕೆಟ್ ಮ್ಯಾನೇಜ್ಮೆಂಟ್ಗೆ ಮತ್ತು CSK ಮ್ಯಾನೇಜ್ಮೆಂಟ್ಗೆ ಕ್ವಶನ್ ಆಗಿ ಕೇಳ್ತಾ ಇದ್ದಾರೆ, ನನಗೆ ಪ್ಲೇಯಿಂಗ್ 11ನಲ್ಲಿ ಆಡಿಸಲೇಬೇಕು ಅಂತೇಳಿ. ಆದರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಚಾನ್ಸ್ ಸಿಗುತ್ತಾ ಅಥವಾ ಇಲ್ಲ ಗೊತ್ತಿಲ್ಲ. CSK ಟೀಮ್ ಬಗ್ಗೆ ಹೇಳಬೇಕಾದ್ರೆ ಹೌದು, CSK ಟೀಮಲ್ಲಿ ಸಹ ಅಲ್ಲಿ ಸ್ಲಾಟ್ ಖಾಲಿ ಇಲ್ಲ. ಆದರೆ ಅಲ್ಲಿ ಆಯುಷ್ ಮಾತ್ರ ಅವರ ಪ್ಲೇಸ್ಗೆ ಆಡಬೇಕಾಗುತ್ತೆ. ಬಟ್ ನನ್ನ ಪ್ರಕಾರ ಸದ್ಯ ಇರುವಂತಹ ಸರ್ಫರಾಜ್ ಖಾನ್ ಅವರ ಫಾರ್ಮ್ ನೋಡ್ತಾ ಇದ್ರೆ ಡೆಫಿನೆಟ್ ಆಗಿ ಓಪನಿಂಗ್ ಅಲ್ಲಿ ಇವರಿಗೆ ಆ ಒಂದು ಚಾನ್ಸ್ನ ಕೊಡಲೇಬೇಕು. ಆಯುಷ್ ಮಾತ್ರಿಗೆ ಬೆಂಚಲ್ಲಿ ಕೂಡಿಸಿ ಅವರ ಪ್ಲೇಸಲ್ಲಿ ಸರ್ಫರಾಜ್ ಖಾನ್ ಅವರಿಗೆ ಆಡಿಸಿದ್ರೆ CSK ಟೀಮ್ಗೆ ಒಂದು ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾರೆ. ಪವರ್ ಪ್ಲೇಲಿ ಪವರ್ ಪ್ಯಾಕ್ಡ್ ಆಗಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಮತ್ತು ಸ್ಪಿನ್ಗೆ ಒಳ್ಳೆ ಹಿಟ್ ಮಾಡ್ತಾರೆ. 360 ಡಿಗ್ರಿ ಆಟವನ್ನು ಆಡ್ತಾರೆ. ಆದರೆ CSKಗೆ ಈ ಒಂದು ಕೆಲಸ ಅಷ್ಟು ಈಸಿನ ಚಾನ್ಸ್ ಇಲ್ಲ. ಲಾಸ್ಟ್ ವರ್ಷ ಆಯುಷ್ ಮಾತ್ರ ಸೂಪರ್ ಆಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಅವರ ಪ್ಲೇಸಲ್ಲಿ ಆಯುಷ್ ಮಾತ್ರೆಗೆ ಬೆಂಚಲ್ಲಿ ಕೂಡಿಸಿ ಅವರ ಪ್ಲೇಸಲ್ಲಿ ಸರ್ಫರಾಜ್ ಖಾನ್ ಅವರಿಗೆ ಚಾನ್ಸ್ ಕೊಡಬೇಕಂದ್ರೆ CSKಗೆ ಎಕ್ಸ್ಟ್ರಾ ಕಲೇಜ್ ಬೇಕಾಗುತ್ತೆ. ಬಟ್ ನೋಡಮ್ಮ, ನೆಕ್ಸ್ಟ್ IPL 2026 CSK ಮ್ಯಾನೇಜ್ಮೆಂಟು ಏನೆಲ್ಲ ಚೇಂಜ್ ಮಾಡ್ತಾರೆ ಅಂದರೆ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವು ಹೇಳಿ, ನಿಮ್ಮ ಪ್ರಕಾರ CSK ಟಾಪ್ ಆಫ್ ದಿ ಆರ್ಡರ್ನಲ್ಲಿ ಸರ್ಫರಾಜ್ ಖಾನ್ಗೆ ಚಾನ್ಸ್ ಕೊಡಬೇಕಾ ಅಥವಾ ಆಯುಷ್ ಮಾತ್ರ ಕಂಟಿನ್ಯೂ ಮಾಡಬೇಕಂದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ನೋಡಮ್ಮ, ಯಾರೆಲ್ಲ IPL ಫ್ಯಾನ್ಸ್ ಯಾರಿಗೆ ಓಟು ಆಗ್ತಾರೆ ಅಂತೇಳಿ. ಬಟ್ ನನ್ನ ಓಟು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ, ಹೋಗಿ ಒಂದು ಸಲ ನೋಡಿ. ನೆಕ್ಸ್ಟ್ ಅಪ್ಡೇಟು KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸಾಕಷ್ಟು ಮೆಜಾರಿಟಿ ಆಫ್ ದಿ KKR ಫ್ಯಾನ್ಸ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ KKR ಮ್ಯಾನೇಜ್ಮೆಂಟ್ಗೆ. ಸೊ ಅಜಿಂಕ್ಯ ರಹಾನೆ ಅವರಿಗೆ ಕ್ಯಾಪ್ಟನ್ಸಿನ ತೆಗೆದು ಹಾಕಿ ಅವರ ಪ್ಲೇಸಲ್ಲಿ ರಿಂಕು ಸಿಂಗ್ ಅವರಿಗೆ ಕ್ಯಾಪ್ಟನ್ಸಿ ಕೊಡಿ ಅಂತೇಳಿ ಮೆಜಾರಿಟಿ ಆಫ್ ದಿ KKR ಫ್ಯಾನ್ಸ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ. ಸೊ ಇವತ್ತು KKR ಮ್ಯಾನೇಜ್ಮೆಂಟ್ ಒಂದು ಪೋಸ್ಟ್ ಹಾಕಿದ್ರು. ಏನಪ್ಪ ಅಂದರೆ KKR ಫ್ಯಾನ್ಸ್ಗೆ ಒಂದು ಕ್ವಶನ್ ಕೇಳಿದರೆ, ಸೊ KKR ಫ್ಯಾನ್ಸ್ ನಿಮ್ಮ ಫಸ್ಟ್ ಪ್ರಯಾರಿಟಿ ಏನು ಅಂತ ಕೇಳಿದಾಗ ಅದಕ್ಕೆ KKR ಫ್ಯಾನ್ ಒಬ್ಬರು ಆನ್ಸರ್ ಮಾಡಿದರೆ, ನಮ್ಮ ಫಸ್ಟ್ ಪ್ರಯಾರಿಟಿ ಏನೂ ಇಲ್ಲ, ರಿಂಕು ಸಿಂಗ್ ಅವರಿಗೆ ನೆಕ್ಸ್ಟ್ IPL 2026 KKRಗೆ ಆಸ್ ಎ ಕ್ಯಾಪ್ಟನ್ ಆಗಿ ನೋಡ್ಬೇಕಂತೇಳಿ ಅದೇ ನಮ್ಮ ಫಸ್ಟ್ ಪ್ರಯಾರಿಟಿ ಆನ್ಸರ್ ಮಾಡಿದರೆ. ಇದಕ್ಕೆ KKR ಮ್ಯಾನೇಜ್ಮೆಂಟ್ ಆನ್ಸರ್ ಮಾಡಿದರೆ ಅದೆಲ್ಲ ಗಾಡ್ಸ್ ಪ್ಲಾನ್ ಅಂತೇಳಿ. ಬಟ್ ನೋಡಮ್ಮ, KKR ಮ್ಯಾನೇಜ್ಮೆಂಟ್ ಯಾರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅಂತೇಳಿ, ಅಜಿಂಕ್ಯ ರಹಾನೆನಾ ಅಥವಾ ರಿಂಕು ಸಿಂಗ್ ಅಂತೇಳಿ ಇನ್ನೊಂದು ಫ್ಯೂ ಮಂತು ಅಥವಾ ಕೆಲವು ದಿನದಲ್ಲಿ ಗೊತ್ತಾಗುತ್ತೆ, ಅಲ್ಲಿವರೆಗೂ ವೇಟ್ ಮಾಡೋಣ. ಬಟ್ ನನ್ನ ಪ್ರಕಾರ ಅಜಿಂಕ್ಯ ರಹಾನೆ ಅವರಿಗೆ ಕಂಟಿನ್ಯೂ ಮಾಡಬಹುದು ಅಥವಾ ಸರ್ಪ್ರೈಸಿಂಗ್ಲಿ ರಿಂಕು ಸಿಂಗ್ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟರೆ ಕೊಡಬಹುದು. ಬಟ್ ನೋಡಮ್ಮ, ಅದೆಲ್ಲ ನಮಗೆ ಮುಂದೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದರೆ ಅಜಿಂಕ್ಯ ರಹಾನೆ ಅವರಿಗೆ ಕ್ಯಾಪ್ಟನ್ಸಿ ಬೇಡ ಅಂತೇಳಿ ಸಾಕಷ್ಟು KKR ಫ್ಯಾನ್ಸ್ ಟ್ರೋಲ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಸರ್ಪ್ರೈಸಿಂಗ್ ನನಗೆ. ಯಾಕಂದರೆ ಅಜಿಂಕ್ಯ ರಹಾನೆ ಅವರು ಆ್ಯಸ್ ಎ ಪ್ಲೇಯರ್ ಆಗಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಮತ್ತು ರೀಸೆಂಟ್ ಆಗಿ ಸಯ್ಯದ್ ಮುಸ್ತಕ್ ಟ್ರೋಫಿಯಲ್ಲಿ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಬಟ್ ನೋಡಮ್ಮ, KKR ಮ್ಯಾನೇಜ್ಮೆಂಟ್ ಫೈನಲ್ ನಿರ್ಧಾರ ಏನಿರುತ್ತೆ ಅಂತೇಳಿ ನಾವು ವೇಟ್ ಮಾಡೋಣ. ಇದು ಸದ್ಯ ಇರುವಂತಹ ಅಪ್ಡೇಟ್ಸು. ಈ ಒಂದು ಅಪ್ಡೇಟ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.